ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಟು ಮೈ ಲೈಫ್ ಸ್ಟೈಲ್ ಕನ್ನಡ ವಿಲಾಗ್ ಚಾನಲ್. ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ. ಓಕೆ, ನಾನು ಸಹ ಚೆನ್ನಾಗಿದ್ದೀನಿ. ಟುಡೇ ಯಾವ ವಿಲಾಗ್ ಮಾಡ್ತಾ ಇದ್ದೀನಿ ಅಂತಂದರೆ, ಇವತ್ತು ನಾವು ಕೇಕ್ ಮಾಡೋಣ ಮನೆಯಲ್ಲಿ ಅಂತ ಅಂದ್ಕೊಂಡಿದ್ದೀವಿ. ಸೊ ವೀಕೆಂಡ್ ಇದೆ, ಸ್ಯಾಟರ್ಡೆ ಸಂಡೇ. ಸೊ ಓಕೆ, ನಾನು ಕೇಕ್ ಮಾಡೋದಕ್ಕೆ ಏನೇನು ರೆಸಿಪಿ ಬೇಕು ಅಂತ ಅದು ಸಹ ಹೇಳ್ತೀನಿ. ಕೇಕ್ ಮಾಡೋದಕ್ಕೆ ಫಸ್ಟ್ ಏನೇನು ಐಟಮ್ಸ್ ಬೇಕು ಅಂತ ಫಸ್ಟ್ ನಾವು ಹೋಗಿ ಶಾಪಿಂಗ್ ಮಾಡ್ಕೊಂಡು ಬರೋಣ. ಓಕೆ, ಲೆಟ್ಸ್ ಗೋ. ಏನೇನು ಶಾಪಿಂಗ್ ಮಾಡಿದ್ದೀನಿ ಅಂತ ತೋರಿಸಿದ್ದೀನಿ ಆಲ್ರೆಡಿ. ಸೊ ಲೆಟ್ಸ್ ಸ್ಟಾರ್ಟ್ ಮಾಡೋಣ, ಬನ್ನಿ. ಸೊ ಕೇಕ್ ಮಾಡೋದಕ್ಕೆ ನಾವು ಇದು ಮಿಷಿನ್ ತೊಗೊಂಡು ಬಂದಿದ್ದೀವಿ. ಸೊ ಓಕೆ, ನೆಕ್ಸ್ಟು ಚೋಬಾನಿ ಯೋಗರ್ಟು. ಸಾರಿ ಬಿದ್ದೋಯ್ತು. ಚೋಬಾನಿ ಯೋಗರ್ಟು ಇದು ಪ್ಲೇನ್ ಇರೋದು, ಆ್ಯಂಡ್ ವೆನಿಲಾ ಸಿರಪ್. ಓಕೆ, ನೆಕ್ಸ್ಟು ಟಿಶ್ಯೂ ಅಂದರೆ ಇದು ನಾನ್ ಸ್ಟಿಕ್ ಓವನ್ ಮೈಕ್ರೋವೇವ್ ಸೇಫ್ ಪ್ಯಾರಚ್ಮೆಂಟ್ ಪೇಪರ್ ಅಂತ ಒಂದು ತೊಗೊಂಡಿದ್ದೀವಿ, ಶೀಟ್ ಇದು ಹೇಳಬೇಕಂದ್ರೆ. ನೆಕ್ಸ್ಟು ವೆಜಿಟೇಬಲ್ ಆಯಿಲ್ ಒಂದು ತೊಗೊಂಡಿದ್ದೀವಿ. ನೆಕ್ಸ್ಟು ಇದೊಂದು ಕೇಕ್ ಮಾಡೋದಕ್ಕೆ ಸ್ಟೀಲ್ ಬಾಕ್ಸ್ ಥರ ಇದೆ. ಸೊ ಹಾಗೆ ಸ್ಟ್ರಾಬೆರಿ ಜಾಮ್ ಸಹ ತೊಗೊಂಡಿದ್ದೀವಿ, ಬ್ರ್ಯಾಂಡ್ ಬಂದು ಸ್ಮಾಕರ್ಸ್ ಅಂತ. ಇನ್ನೊಂದು ಬೇಕಿಂಗ್ ಪೌಡರ್ ಜಿ ಗುಡ್ ಆ್ಯಂಡ್ ಗ್ಯಾದರ್ ಬ್ರ್ಯಾಂಡ್ದು. ಓಕೆ, ಇನ್ನೊಂದು ಮತ್ತು ಯಾವುದು ಅಂತ ಹೇಳಿದ್ರೆ ಚೋಕೋ ಪೌಡರ್. ಇದೂ ಜಿ ಗುಡ್ ಆ್ಯಂಡ್ ಗ್ಯಾದರ್ ಬ್ರ್ಯಾಂಡ್ದು ಅನ್ಸ್ವೀಟೆಂಡ್ ಕೋಕೋ ಪೌಡರ್, 100% ಕೋಕೋ ಪೌಡರ್, ಫುಲ್ ಸ್ವೀಟ್ ಇರುತ್ತೆ ಅಂತ ಅಂದ್ಕೊತೀನಿ. ನೆಕ್ಸ್ಟು ಕೇಕ್ ಫ್ಲೋರ್ ಸ್ವಾನ್ಸ್ ಡೌನ್ದು. ಸೊ ಓಕೆ, ಲೆಟ್ಸ್ ಸ್ಟಾರ್ಟ್ ಮಾಡೋಣ. ಇಷ್ಟು ಐಟಮ್ಸ್ ತೊಗೊಂಡು ಬಂದಿದ್ದೀವಿ, ಫಸ್ಟ್ ಟೈಮ್ ಕೇಕ್ ಮಾಡ್ತಾ ಇದ್ದೀವಿ. ಸೊ ಹೇಗೆ ಟೇಸ್ಟ್ ಆಗಿರುತ್ತೆ ಅಂತ ಹೇಳ್ತೀನಿ. ಇವಾಗ ಕೇಕ್ ನಾನಂತ ಮಾಡೋದಿಲ್ಲ, ನನ್ನ ಹಸ್ಬೆಂಡ್ ಹತ್ರ ಮಾಡಿಸ್ತೀನಿ. ಸೊ ಅವ್ರು ಮಾಡ್ತಾರಂತೆ, ಕೇಕ್ ಹೇಗೆ ಬರುತ್ತೆ ಅಂತ ಹೇಳ್ತೀನಿ. ಸೊ ಬಿಗ್ ಬೌಲ್ ತೊಗೊಂಡಿದ್ದೀವಿ ಕೇಕ್ ಮಾಡೋದಕ್ಕೆ. ಹಾಗೆ ಸ್ಮಾಲ್ ಬೌಲ್ ತೊಗೊಂಡಿದ್ದೀವಿ. ಇದು ಸ್ವಲ್ಪ ಜಾಮ್ನ ನಾವು ಫ್ಲೋರಲ್ಲಿ ಸ್ವಲ್ಪ ಮಿಕ್ಸ್ ಮಾಡಿಕೊಂಡು ಪೇಸ್ಟ್ ಮಾಡ್ಕೊಳೋಣ. ಕೇಕ್ ಮಾಡಬೇಕಂದ್ರೆ ತುಂಬ ಪೇಸ್ಟ್ ಸ್ಮೂತಾಗಿ ಬಂದ್ರೇ ಅದು ಚೆನ್ನಾಗಿ ಬರುತ್ತೆ ಅಂತ ನಾನು ವಿಲಾಗ್ಸಲ್ಲೆಲ್ಲ ನೋಡಿದ್ದೀನಿ. ಸೊ ಸ್ಟಾರ್ಟ್ ಮಾಡೋಣ. ಓಕೆ, ಇವಾಗ ನಾವು 1 ಬೌಲ್ ತೊಗೊಂಡಿದ್ದೀವಿ. ಇವಾಗ ನಾವು 1 ಸ್ಪೂನ್ ಅಷ್ಟು ನಾವು ಬಟರ್ ಹಾಕ್ಕೊಳ್ತಾ ಇದ್ದೀವಿ. ನಿಮ್ಗೆ ಯಾವ ಬಟರ್ ಇಷ್ಟ ಆಗುತ್ತೆ ಅದು ನೀವು ಹಾಕ್ಬೋದು. ಸೊ ನೋಡ್ತಾ ಇದ್ದೀರಾ, ಇವರು ಬಟರ್ ಹಾಕ್ತಾ ಇದ್ದಾರೆ. ಇನ್ನೊಂದು ಸ್ವಲ್ಪ ಹಾಕಿ. ಓಕೆ, ಬಟರ್ ಹಾಕ್ತಾ ಇದ್ದೀವಿ. ಬಟರ್ ಆಯಿತು. ಬಟರ್ ಹಾಕಿದ್ಮೇಲೆ ಇವಾಗ ನಾವು ನೆಕ್ಸ್ಟ್ ಏನು ಹಾಕ್ತೀರಾ? ಬಟರ್ ಹಾಕಿದ್ಮೇಲೆ ಶುಗರ್ ಹಾಕ್ತಾರೆ. ಇದು ತುಂಬ ಸ್ಮೂತ್ ಇದೆ ಶುಗರ್. ಸೊ ನಿಮ್ಗೆ ಎಷ್ಟು ಸ್ವೀಟ್ ಬೇಕು ನೀವು ಅಷ್ಟು ಹಾಕೋಬೋದು. ನಾವು ಸ್ವಲ್ಪ ಲೈಟಾಗಿ ಶುಗರ್ ಯೂಸ್ ಮಾಡ್ತಾ ಇದ್ದೀವಿ. ಸೊ ಇವಾಗ ನೀವು ನೆಕ್ಸ್ಟ್ ಶುಗರ್ ಯೂಸ್ ಮಾಡ್ಕೊಳ್ಳಿ. ಬಟರ್ ಆದಮೇಲೆ ಏನು ಹಾಕಬೇಕು ಅಂದರೆ ಶುಗರ್. ಓಕೆ, ಇವಾಗ ನಾವು ಗ್ರೈಂಡ್ ಮಾಡ್ಕೊತಾ ಇದ್ದೀವಿ. ಸೊ ಚೆನ್ನಾಗಿ ಪೇಸ್ಟ್ ಥರ ಆಗಬೇಕು. ಇವಾಗ ನಾವು ವೆಜಿಟೇಬಲ್ ಆಯಿಲ್ ಹಾಕ್ತಾ ಇದ್ದೀವಿ. ಚೆನ್ನಾಗಿ ಮಿಕ್ಸ್ ಮಾಡಿ ಹಾಗೆ ಗ್ರೈಂಡ್ ಮಾಡಿ. ನಾನು 2 ಎಗ್ ತೊಗೊಂಡಿದ್ದೀನಿ. ಈ 2 ಎಗ್ ನಾನು ಇವಾಗ ಇದ್ರ ಜೊತೆಗೆ ನಾನು ಮಿಕ್ಸ್ ಮಾಡ್ತೀನಿ. ಓಕೆನಾ, ಇವಾಗ 2 ಎಗ್ಸ್ ನಾನು ಇದಕ್ಕೆ ಹಾಕ್ತಾ ಇದ್ದೀನಿ. ಸೊ ಇವಾಗ ಗ್ರೈಂಡ್ ಮಾಡ್ಕೊಳ್ಳೋಣ ನಾವಿವಾಗ. ಓಕೆ, ಇವಾಗ ನಾನು ಕೇಕ್ ಫ್ಲೋರ್ ತೊಗೊಂಡಿದ್ದೀನಿ. ನಿಮ್ಗೆ ಯಾವ ಬ್ರ್ಯಾಂಡ್ ಬೇಕು ಆ ಕೇಕ್ ಫ್ಲೋರ್ ನೀವು ತೊಗೋಬೋದು.
ಸೊ ಇವಾಗ ನಾವು ಕೇಕ್ ಫ್ಲೋರ್ ಇದರಲ್ಲಿ ಒಂದು ಸ್ವಲ್ಪ ನಾವು ಇದಕ್ಕೆ ಹಾಕಿದ್ದೀನಿ, ಮಿಕ್ಸ್ ಮಾಡಿದ್ದೀನಿ. ಸೊ ಇವಾಗ ನಾವು ಚೆನ್ನಾಗಿ ಗ್ರೈಂಡ್ ಮಾಡ್ಕೊಳ್ಳೋಣ ಇದು, ಓಕೆನಾ. ಇವಾಗ ಚೆನ್ನಾಗಿ ಗ್ರೈಂಡ್ ಆಗ್ತಾ ಇದೆ, ನೀವು ನೋಡ್ತಾ ಇದ್ದೀರಾ ಅಲ್ವಾ. ಸೊ ನಾನು ಆಮೇಲೆ ಹೇಳ್ತೀನಿ ನಿಮಗೆ ಹೇಗೆ ಗ್ರೈಂಡ್ ಆಗಿದೆ. ತುಂಬ ಸ್ಮೂತ್ ಆಗಬೇಕು ಇದು. ನೋಡಿ ಎಷ್ಟು ಸ್ಮೂತಾಗಿ ಬಂದಿದೆ. ಸೊ ಇವಾಗ ನಾವು ವೆನಿಲಾ ಸಿರಪ್ ಹಾಕೋಣ. ಏನಂತ ಹೇಳ್ತಾರೆ ಅದಕ್ಕೆ, ವೆನಿಲಾ ಎಕ್ಸ್ಟ್ರಾಕ್ಟ್. ಇದು ಶಾಪ್ಸಲ್ಲೆಲ್ಲ ಸಿಗುತ್ತೆ, ಇಂಡಿಯನ್ ಸ್ಟೋರಲ್ಲಿ ಸಿಗುತ್ತೆ, ಪಬ್ಲಿಕ್ಸ್, ವಾಲ್ಮಾರ್ಟ್, ಟಾರ್ಗೆಟ್, ಯಾರ್ಯಾರು ಅಮೇರಿಕಾದಲ್ಲಿ ಇದ್ದೀರಾ ಅಂಥ ಕಡೆ ಎಲ್ಲ ಸಿಗುತ್ತೆ. ಆ್ಯಂಡ್ ನಮ್ಮ ಇಂಡಿಯಾದಲ್ಲೆಲ್ಲ ಮೋರ್ ಕೆಲವು ಸ್ವಲ್ಪ ಬಿಗ್ ಶಾಪ್ಸಲ್ಲೆಲ್ಲ ಸಿಗುತ್ತೆ ಅಂತ ಅಂದ್ಕೊತೀನಿ. ಸೊ ಇವಾಗ ನಾವು ಸ್ವಲ್ಪ ವೆನಿಲಾ ಹಾಕ್ಕೊಳ್ಳೋಣ. ಇವಾಗ ನನ್ನ ಹಸ್ಬೆಂಡ್ ವೆನಿಲಾ ಹಾಕ್ತಾ ಇದ್ದಾರೆ. ಸೊ ನಿಮಗೆ ಯಾವ ಫ್ಲೇವರ್ ಬೇಕು, ಚಾಕ್ಲೇಟ್ ಬೇಕಾ ಇಲ್ಲಾಂದರೆ ಸ್ಟ್ರಾಬೆರಿ ಬೇಕಾ, ಯಾವ ಬ್ರ್ಯಾಂಡ್ ಬೇಕು, ಯಾವ ಫ್ಲೇವರ್ಸ್ ಬೇಕು ನೀವು ತೊಗೋಬೋದು. ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಇವಾಗ ನಾವು ಸ್ವಲ್ಪ ಮಿಲ್ಕ್ ಹಾಕ್ಕೊಳ್ಳೋಣ. ನಿಮ್ಗೆ ಎಷ್ಟು ಬೇಕಷ್ಟು ಮಿಲ್ಕ್ ಹಾಕೋಬೋದು, ಬಟ್ ಸ್ವಲ್ಪ ಹಾಕಿದ್ರೆ ಸಾಕು. ಸೊ ಇವಾಗ ನಾವು ಚೆನ್ನಾಗಿ ಗ್ರೈಂಡ್ ಮಾಡ್ಕೊಳ್ಳೋಣ, ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ, ಸಾಫ್ಟ್ ಆಗಬೇಕು. ಇವಾಗ ನಾನು ಇಷ್ಟು ಸಾಲ್ಟ್ ಹಾಕ್ತಾಯಿದ್ದೀನಿ. ಇಷ್ಟು ಸ್ಮೂತಾಗಿ ಬರಬೇಕು, ಆವಾಗ ಕೇಕ್ ತಿನ್ನೋದಕ್ಕೆ ಚೆನ್ನಾಗಿ ಅನಿಸುತ್ತೆ. ನಾನಿವಾಗ ಚಿಕ್ಕದು ಬೌಲ್ ತೊಗೊಂಡಿದ್ದೀನಿ. ಸೊ ಇವಾಗ 1.5 ಕಪ್ ನಾನು ಚಾಕೋ ಪೌಡರ್ ಹಾಕ್ತಾಯಿದ್ದೀನಿ. ಹಾಗೆ ಇನ್ಸ್ಟೆಂಟ್ ಕಾಫಿ ಪೌಡರ್ ಸಹ ಹಾಕ್ತೀನಿ, 1/2 ಸ್ಪೂನ್. ನಿಮಗೆ ಯಾವ ಕಾಫಿ ಪೌಡರ್ ಇರುತ್ತೆ ಅದು ನೀವು ಹಾಕ್ಬೋದು, ಸಾಫ್ಟಾಗಿದ್ದರೆ ಚೆನ್ನಾಗಿರುತ್ತೆ. ನೆಸ್ಕೆಫ್ ಇನ್ಸ್ಟೆಂಟ್ ಕಾಫಿ ಪೌಡರ್ ಹಾಕ್ತಾಯಿದ್ದೀನಿ. ಇವಾಗ ನಾನು ವಾರ್ಮ್ ವಾಟರಲ್ಲಿ ನೀವು ಮಿಕ್ಸ್ ಮಾಡಬೇಕು ಚೆನ್ನಾಗಿ. ನಾವಿವಾಗ ಸ್ವಲ್ಪ ಸಪ್ರೇಟಾಗೆ ತೆಗೆದಿಟ್ಕೊತಾ ಇದ್ದೀನಿ. ಯೋಗಾರ್ಟ್ ತೊಗೊತಿದ್ದೀನಿ, 1 ಸ್ಪೂನಷ್ಟು ಯೋಗಾರ್ಟ್ ತೊಗೊಳೋಣ. ಸೊ ಇಷ್ಟು ತೊಗೊಂಡಿದ್ದೀನಿ. ನಾನಿವಾಗ ಇದಕ್ಕೆ ಹಾಕ್ತಾಯಿದ್ದೀನಿ, ಮಿಕ್ಸ್ ಮಾಡೋಣ. ಸೊ ಇನ್ನೊಂದು ಸ್ಪೂನ್ ತೊಗೊತೀನಿ ಪ್ಲೇನ್ ಯೋಗಾರ್ಟ್, ಇಷ್ಟು ಸಾಕು ಇವಾಗ. ಓಕೆ, ಈಗ ಬೇಕಿಂಗ್ ಪೌಡರ್ ನಾವು 1/2 ಸ್ಪೂನ್ ಯೂಸ್ ಮಾಡೋಣ. ಇಷ್ಟು ಸಾಕಾ? ಓಕೆ, ಇವಾಗ ನಾವು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ, ಗ್ರೈಂಡ್ ಮಾಡ್ಕೊಳ್ಳೋಣ. ಸ್ಟ್ರಾಬೆರಿ ಜಾಮ್ನ ನಾವು ಒಂದು ಚಿಕ್ಕ ಬೌಲಲ್ಲಿ ಹಾಕ್ಕೊತಾ ಇದ್ದೀವಿ. ಇದು ಚೆನ್ನಾಗಿರುತ್ತೆ. ಯಾರ್ಯಾರಿಗಿಷ್ಟ ಸ್ಟ್ರಾಬೆರಿ ಜಾಮ್? ಇದು ನನ್ನ ಚಿಕ್ಕ ತಮ್ಮ ಚಿಂಟು ಅಂತ ಇದ್ದಾನೆ, ಅವನಿಗೆ ತುಂಬ ಇಷ್ಟ. ಇದು ಟೊಮೆಟೊ ಸಾಸ್ ಅಂದರೆ ಪಂಚಪ್ರಾಣ ಅವನಿಗೆ. ಓಕೆ, ನಮ್ಮ ಡಿಂಪಿಗೆ ಸ್ವೀಟ್ಸ್ ಅಂದ್ರೇ ಇಷ್ಟನೇ ಇಲ್ಲ, ನನ್ನ ತಂಗಿ ಚಿಕ್ಕವಳ ತಂಗಿಗೆ. ಸೊ ಇದು ಡೆಡಿಕೇಟ್ ಮಾಡ್ತಾ ಇದ್ದೀನಿ. ಡಿಂಪಿ, ನಿನಗೆ ಕೇಕ್ ಮಾಡಿಕೊಡ್ತೀನಿ ನಾನು ನೆಕ್ಸ್ಟ್ ಟೈಮ್ ಬಂದಾಗ. ನಿನಗೆ ಸ್ವೀಟ್ಸ್ ಇಷ್ಟ ಇಲ್ಲಲ್ಲ, ಸೊ ಅದಕ್ಕೆ ನಾನು ನಿನಗೆ ಕೇಕ್ ಮಾಡಿಕೊಡ್ತೀನಿ, ಓಕೆನಾ. ನೋಡಿ, ಇವಾಗ ನಾನು ಜಾಮ್ ಹಾಕ್ಕೊಂಡಿದ್ದೀನಿ ಚಿಕ್ಕ ಬೌಲಲ್ಲಿ. ಇವಾಗ 1/2 ಸ್ಪೂನಷ್ಟು ನಾವು ಕೇಕ್ ಫ್ಲೋರ್ನ ಮಿಕ್ಸ್ ಮಾಡ್ಕೊಳ್ಳೋಣ, ಓಕೆನಾ. ಓಕೆ, ಇವಾಗ ನಾನು ಫ್ಲೋರ್ನ 1/2 ಸ್ಪೂನಷ್ಟು ಮಿಕ್ಸ್ ಮಾಡ್ಕೊತೀನಿ, ಸಾಕಾ? ಓಕೆ, ಇವಾಗ ನಾವು ಮಿಕ್ಸ್ ಮಾಡ್ಕೊತೀನಿ. ಜಾಮ್ ಆ್ಯಂಡ್ ಫ್ಲೋರ್ ಮಿಕ್ಸ್ ಮಾಡ್ತಾ ಇದ್ದಾರೆ. ಸೊ ಚೆನ್ನಾಗಿ ಪೇಸ್ಟಾಗಿ ಬರಬೇಕು, ಚೆನ್ನಾಗಿರುತ್ತೆ, ಟೇಸ್ಟ್ ಚೆನ್ನಾಗಿರುತ್ತೆ. ನಾವು ಶುಗರ್ ಸ್ವಲ್ಪ ಕಡಿಮೆ ಹಾಕ್ಕೊಳ್ತಾ ಇರೋದ್ರಿಂದ ಸೊ ಜಾಮ್ನ ನಾವು ಸ್ವಲ್ಪ ಸ್ವೀಟ್ನ ಇದು ಮಾಡ್ತೀವಿ ಇಲ್ಲಿ. ಸೊ ಓಕೆ ಫ್ರೆಂಡ್ಸ್, ನೋಡ್ತಾ ಇದ್ದೀರಾ, ನೀವು ಟ್ರೈ ಮಾಡಿ ನಿಮ್ಮ ಮನೆಯಲ್ಲಿ ಹೇಗೆ ಬಂತು ಅಂತ ನೀವು ನನ್ನ ಕಮೆಂಟ್ ಸೆಕ್ಷನಲ್ಲಿ ನೀವು ಹೇಳ್ಬೋದು. ಅದಕ್ಕೆ ನಾನು ಚಾಕೋ ಪೌಡರ್ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಇದು. ಓಕೆ, ನೋಡ್ತಾ ಇದ್ದೀರಲ್ಲ. ಸೊ ಇವಾಗ ನಾವು ಇದ್ರ ಜೊತೆಗೆ ಮಿಕ್ಸ್ ಮಾಡೋಣ. ಫಸ್ಟು ಚೆನ್ನಾಗಿ ಮಿಕ್ಸ್ ಮಾಡಿರೋದು ಚಾಕೋ ಪೌಡರ್ ಆ್ಯಂಡ್ ಇನ್ಸ್ಟೆಂಟ್ ಕಾಫಿ ಪೌಡರ್. ನಿಮ್ಗೆ ಯಾವ್ದು ಕಾಫಿ ಪೌಡರ್ ಅದು ಮಿಕ್ಸ್ ಮಾಡಿಕೊಂಡು ಇವಾಗ ಪೇಸ್ಟ್ನ ನಾವು ಈ ಟಿಶ್ಯೂ ಪೇಪರಲ್ಲಿ ಹಾಕ್ತಾಯಿದ್ದೀವಿ. ವಾವ್,
I'm so excited to eat cake. You want cake? ಬನ್ನಿ ನಮ್ಮ ಮನೆಯಲ್ಲಿ ಕೇಕ್ ಮಾಡಿ ಕೊಡುತ್ತೇವೆ. ಓಕೆ, ಈ ಥರ ಎಲ್ಲ ಚೆನ್ನಾಗಿ ಮಾಡ್ಕೊಳ್ಳಿ. ನೆಕ್ಸ್ಟ್ ಬಂದು ನಾವಿವಾಗ ಕೇಕ್ನ ಬೇಕ್ ಮಾಡ್ಕೊಂಡಿರೋದು ನಾವಿವಾಗ ಅದ್ರ ಮೇಲೆ ಹಾಕ್ತೀವಿ. ಚೆನ್ನಾಗಿ ಮಿಕ್ಸ್ ಮಾಡಿರೋದು ಹಾಕಬೇಕು. ನೋಡ್ತಾ ಇದ್ದೀರಾ? ವಾವ್, ಇಟ್ಸ್ ಸೊ ನೈಸ್. ಸ್ಟ್ರಾಬೆರಿದು ನಾವು ಹಾಕ್ತಾ ಇದ್ದೀವಿ. ನಾನು ಸ್ವಲ್ಪ ಪಿಸ್ತಾ ಆ್ಯಡ್ ಮಾಡ್ತಾ ಇದ್ದೀನಿ, ಚೆನ್ನಾಗಿರುತ್ತೆ. ಗೋಡಂಬಿ ದ್ರಾಕ್ಷಿ ಬೇಕು ಅಂದ್ರೂ ಆ್ಯಡ್ ಮಾಡ್ಕೋಬೋದು. ಬಾದಾಮಿ ತೊಗೊಂಡಿದ್ದೀನಿ, ಸ್ವಲ್ಪ ಲೈಟಾಗಿ ಹಾಕ್ಕೊಂಡು ಬರ್ತೀನಿ, ಇಷ್ಟು ಸಾಕು. ಫ್ರೆಂಡ್ಸ್, ಕೇಕ್ ರೆಡಿ ಆಗಿದೆ. ಪ್ಲೇನ್ ಕೇಕ್ ವಿತ್ ಡ್ರೈ ಫ್ರೂಟ್ಸ್. ಹೇಗೆ ಕಾಣ್ತಾ ಇದೆ? ವಾವ್, ಐ ಆಮ್ ಸೋ ಎಕ್ಸೈಟೆಡ್ ಟು ಈಟ್ ಕೇಕ್. ಓಕೆ, ಆಯಿತು ಕೇಕ್ ಆಲ್ರೆಡಿ. ಯಮ್ಮಿ ಯಮ್ಮಿ. ವಾವ್, ಇಟ್ಸ್ ಸೊ ನೈಸ್. ನಾವು ತುಂಬ ಸ್ವೀಟ್ ಮಾಡಿಲ್ಲ, ಲೈಟ್ ಸ್ವೀಟ್ ಮಾಡ್ಕೊಂಡಿದ್ದೀವಿ. ವಾವ್, ಇದು ನನ್ನ ಡಾರ್ಲಿಂಗ್ ಪಿಂಕಿ ಮಿಂಚು ಅಕುಲ್ ಟಿಂಪಿ. ವಾವ್, ಥ್ಯಾಂಕ್ ಯು ಸೋ ಮಚ್. ಓಕೆ ಫ್ರೆಂಡ್ಸ್, ನನ್ನ ಚಾನಲ್ಗೆ ಹೋಗಿ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ ನಿಮ್ಮ ಫ್ರೆಂಡ್ಸ್ಗೆ. ಕೇಕ್ ಹೇಗಾಗಿದೆ ಅಂತ ಕಮೆಂಟ್ ಸೆಕ್ಷನ್ ತಿಳಿಸಿ. ಓಕೆ, ಬಾಯ್ ಬಾಯ್, ಟೇಕ್ ಕೇರ್.